ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 12. ರಾಜಶೇಖರ್ ಸಿದ್ಧಾಂತ್ನ ಕೊಲೆಗೆ ಸ್ಕೆಚ್ ಹಾಕುತ್ತಿದ್ದಾರಾ? ಕುಡಿತದ ಅಮಲಿನಲ್ಲಿ ತಂದೆಯ ಬಾಯಿಂದ ಬಂದ ಮಾತುಗಳನ್ನು ಕೇಳಿ ಬೆಚ್ಚಿ ಬೀಳುತ್ತಾಳೆ ಸನಿಹಾ. ಈ ವಿಷಯವನ್ನು ಅವಳು ತನ್ನ ಪತಿ ಸಿದ್ಧಾಂತ್ಗೆ ತಿಳಿಸುತ್ತಾಳಾ? ಹಾಗಾದರೆ ಸಿದ್ಧಾಂತ್ನ ಜೀವ ಅಪಾಯದಲ್ಲಿದೆಯಾ? ಮಧ್ಯಾಹ್ನ ಹೋಟೆಲ್ ಅಶೋಕಾಗೆ ಊಟಕ್ಕೆ ಹೋಗಿದ್ಯಾ? ಮತ್ತೆ ಯಾರ ಜೊತೆಗೆ ಹೋಗಿದ್ದೆ? ಅದನ್ನು ಹೇಳು. ನೀನು ಇಲ್ಲ ಅಂತ ಹೇಳುವ ಹಾಗೇ ಇಲ್ಲ. ನಿನ್ನನ್ನು ಚೆನ್ನಾಗಿ ಬಲ್ಲವರೇ ನನಗೆ ಈ ಮಾಹಿತಿಯನ್ನು ಕೊಟ್ಟಿರೋದು. ತಾನಿಂದು ತಂದೆಯ ಕೈಯಲ್ಲಿ ಸಿಕ್ಕಿಬಿದ್ದೆ ಎಂದು ಎನಿಸಿತು ಸನಿಹಾಗೆ. ತುಂಬ ಆತಂಕವಾಗಿತ್ತು. ಅವಳ ಎದೆ ತುಂಬ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು. ಇಂದು ತಾನು ತಂದೆಯ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ. ಆದರೂ ಅವಳು ಎದೆಗುಂದಲಿಲ್ಲ. ಯುದ್ಧಕ್ಕೆ ಇಳಿದಾಗಿದೆ. ಕೊನೆಯ ತನಕ ಹೋರಾಡಬೇಕು. ಗೆದ್ದರೆ ವಿಜಯ ಪತಾಕೆ, ಸೋತರೆ ಕೊನೆಯ ತನಕ ಹೋರಾಡಿ ವೀರ ಮರಣವನ್ನೇ ಅಪ್ಪಬೇಕು ಎಂದುಕೊಂಡು ಹೋರಾಟಕ್ಕೆ ಸಿದ್ಧವಾಗಿ ನಿಂತುಕೊಂಡಿದ್ದಳು ಸನಿಹಾ. ಹೌದು ಅಪ್ಪ, ನಾನಿವತ್ತು ಮಧ್ಯಾಹ್ನ ಟಿಫಿನ್ ಬಾಕ್ಸ್ ತಗೊಂಡು ಹೋಗಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತ ಹೋಟೆಲ್ ಅಶೋಕಾಗೆ ಹೋಗಿದ್ದು. ಹೌದು, ಅಲ್ಲಿ ನನ್ನನ್ನು ನೋಡಿ ನಿಮಗೆ ಯಾರು ಹೇಳಿದ್ರಪ್ಪ? ತನ್ನ ಬುದ್ಧಿವಂತಿಕೆಯಿಂದಾಗಿ ತಂದೆಯ ಕೈಯಿಂದ ತಪ್ಪಿಸಿಕೊಳ್ಳಬಹುದಾ ಎಂದು ಯೋಚಿಸುತ್ತಾ ಕೇಳಿದಳು ಸನಿಹಾ. ತನ್ನನ್ನು ನೋಡಿದವರು ಯಾರು ಎಂದು ತಿಳಿದು ತಾನು ಯಾರ ಜೊತೆ ಹೋಗಿದ್ದು ಎಂದು ಹೇಳಬೇಕೆಂಬುದು ಅವಳ ಉದ್ದೇಶವಾಗಿತ್ತು. ಅದು ಶಿವಾನಂದ್ ಅಂಕಲ್ ಅವರು ಇವತ್ತು ಮಧ್ಯಾಹ್ನ ಅಶೋಕ್ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ರಂತೆ. ಅಲ್ಲಿ ಫ್ಯಾಮಿಲಿ ರೂಮಲ್ಲಿ ನಿನ್ನೆ ಎದುರು ಒಬ್ಬ ಹುಡುಗ ಊಟಕ್ಕೆ ಕುಳಿತಿರುವುದನ್ನು ನೋಡಿದ್ರಂತೆ. ಅವರಾಗ ನನ್ನ ಹತ್ರ ಬಂದು ನಿಮ್ಮ ಮಗಳು ಅಳಿಯನಿಗೆ ಸರಿ ಹೋಯ್ತಾ, ಅವರಿಬ್ಬರನ್ನ ಹೋಟೆಲಲ್ಲಿ ಕಂಡೆ ಅಂತ ಹೇಳಿದ್ರು. ಅದು ಹೌದಾ ಎಂದು ವಿಚಾರಿಸಲು ರಾಜಶೇಖರ್ ಅವರು ಮಗಳ ಬಳಿ ವಿಚಾರಿಸಿಕೊಳ್ಳುತ್ತಿದ್ದರು. ಅಪ್ಪ, ನಮ್ಮ ಕಾಲೇಜಲ್ಲಿ ನಿರಾಶ್ರಿತರು ಮತ್ತು ಅಬಲೆಯರಿಗಾಗಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಫಂಡ್ ಕಲೆಕ್ಟ್ ಮಾಡಬೇಕಾಗಿತ್ತು. ಹಾಗೆ ಹೋಗೋ ಮೊದಲು ಹೊಟ್ಟೆ ತುಂಬಿಸಿಕೊಳ್ಳೋಣ ಅಂತ ಹೋಟೆಲ್ಗೆ ಹೋಗಿದ್ವಿ. ನಾನು ಮಾತ್ರ ಅಲ್ಲ, ನನ್ನ ಜೊತೆ ಇನ್ನೂ 3 ಜನ ಇದ್ದರು. ನಾನು, ಮನು, ನಿಖಿತಾ, ಇನ್ನೊಬ್ಬ ಹುಡುಗ ದರ್ಶನ್. ಒಟ್ಟು 4 ಜನ ಹೋಟೆಲ್ಗೆ ಹೋಗಿದ್ವಿ. ಮನು ಮತ್ತು ನಿಖಿತಾ ಅರ್ಜೆಂಟ್ ವಾಶ್ರೂಮ್ಗೆ ಹೋಗಬೇಕು ಅಂತ ಹೋಗಿದ್ರು. ಬಹುಶಃ ಶಿವಾನಂದ್ ಅಂಕಲ್ ನೋಡಿದಾಗ ನಾನು ಮತ್ತು ದರ್ಶನ್ ಮಾತ್ರ ಇದ್ವಿ ಅನಿಸುತ್ತೆ. ಅವರು ಸಿದ್ಧಾಂತ್ನ ಮದುವೆ ಡ್ರೆಸ್ಸಲ್ಲಿ ಒಂದೇ ಸಲ ಅಲ್ವಾ ನೋಡಿದ್ದು. ಮೊದಲೇ ಶಿವಾನಂದ್ ಅಂಕಲ್ಗೆ ಕಣ್ಣು ಸ್ವಲ್ಪ ಮಂದ. ಆವತ್ತು ಒಂದು ಸಲ ಸುಮನ ಚಿಕ್ಕಮ್ಮನ ಅಮ್ಮ ಅಂತ ಮಿಸ್ಟೇಕ್ ಮಾಡಿಕೊಂಡು ಮಾತಾಡಿಸಿರಲಿಲ್ವಾ? ಹಾಗೆ ಈ ಸಲನೂ ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಧೈರ್ಯ ವಹಿಸಿ ಸ್ವಲ್ಪವೂ ಅಳುಕದೆ ತಂದೆಗೆ ಪಟಪಟನೆ ಉತ್ತರಿಸಿದ್ದಳು ಸನಿಹಾ. ಶಿವಾನಂದ್ ಹೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಆದರೂ ನಿನ್ನ ಬಾಯಿಂದಲೇ ಕೇಳೋಣ ಅಂತ ನಿನ್ನ ಕರೆಸಿರೋದು. ಅಷ್ಟರಲ್ಲಿ ಸುಲೋಚನಾ ಅವರು ಹೇಳಿದರು, ಆ ಶಿವಾನಂದ್ ಯಾರನ್ನು ನೋಡಿ ಇನ್ಯಾರೋ ಅಂತ ಅಂದ್ಕೊಂಡು ಮಾತಾಡಿಸೋದು ಇದೇ ಮೊದಲು ಅಲ್ಲವಲ್ಲ. ಅವರ ಮಾತು ಕೇಳಿಕೊಂಡು ಸುಸ್ತಾಗಿ ಮಲಗಿ ನಿದ್ದೆ ಮಾಡ್ತಿರೋ ಮಗಳನ್ನು ಎಬ್ಬಿಸಿ, ಈಗಲೇ ಇದನ್ನೆಲ್ಲ ಕೇಳುವ ಅವಶ್ಯಕತೆ ಏನಾದರೂ ಇತ್ತಾ ನಿಮಗೆ? ಇವತ್ತು ಏನೋ ಆಗಬಾರ್ದು ಆಗಿದೆ ಅಂತ ನಾನು ಅದೆಷ್ಟು ಆತಂಕಪಟ್ಟಿದ್ದೆ ಅಂತ ಗೊತ್ತಾ ನಿಮಗೆ? ಸದ್ಯ ಮಗಳು ಯಾವ ತಪ್ಪನ್ನು ಮಾಡಲಿಲ್ಲ, ಸುಳ್ಳು ಹೇಳಲಿಲ್ಲ, ಬದುಕಿಕೊಂಡಳು ಎನಿಸಿತ್ತು ಸುಲೋಚನಾಗೆ. ಅವನತ್ರ ನಾನು ಹುಡುಗ ನೋಡೋಕೆ ಹೇಗಿದ್ದ ಅಂತ ಕೇಳಿದಾಗ ಸಿದ್ಧಾಂತ್ನನ್ನೇ ಹೇಳಿದ ಹಾಗೆ ಇತ್ತು. ಹಾಗೆ ನನಗೂ ಡೌಟ್ ಆಯಿತು. ನೀನು ಸಿದ್ಧಾಂತ್ನ ಹತ್ರ ಮಾತಾಡುವುದಾಗಲಿ ಮೀಟ್ ಮಾಡುವುದಾಗಲಿ ಮಾಡೋಕೆ ಹೋಗಬೇಡ. ನಿನ್ನನ್ನು ಮದುವೆಯಾಗಿ ಇವನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ. ಮಾತ್ರ ಅಲ್ಲ, ಈ ರಾಜಶೇಖರ್ನ ಎದುರು ಹಾಕ್ಕೊಂಡಿದ್ದಾನೆ. ಅದಕ್ಕೆ ತಕ್ಕ ಶಾಸ್ತಿಯನ್ನು ಅವನು ಅನುಭವಿಸಿಯೇ ಅನುಭವಿಸ್ತಾನೆ, ನೋಡ್ತಾ ಇರು. ಬಳಿಕ ತನಗೆ ತಾನೇ ಎಂಬಂತೆ ಹೇಳಿಕೊಂಡರು ರಾಜಶೇಖರ್. ಈ ರಾಜಶೇಖರ್ ಮಗಳು ವಿಧವೆ ಆಗೋದು ನನಗೆ ಇಷ್ಟ ಇಲ್ಲ. ನನ್ನ ಮಗಳಿಗೆ ಡೈವರ್ಸ್ ಸಿಗಲಿ. ಆಮೇಲೆ ಹೆಚ್ಚು ದಿನ ಈ ಭೂಮಿ ಮೇಲೆ ಇರಲ್ಲ ಆ ಸಿದ್ಧಾಂತ್. ಅವನು ಮಾಡಿರುವ ತಪ್ಪಿಗೆ ಅದೇ ಸರಿಯಾದ ಶಿಕ್ಷೆ. ಕುಡಿತದ ಅಮಲಿನಲ್ಲಿ ತಾವು ಯಾರೆದುರು ಏನು ಹೇಳುತ್ತಿದ್ದೇನೆ ಎಂಬ ಅರಿವೇ ಇಲ್ಲದೆ ತಮ್ಮ ಮನದಲ್ಲಿ ಇದ್ದುದನ್ನು ಪತ್ನಿ ಮತ್ತು ಮಗಳ ಮುಂದೆ ಹೇಳಿಬಿಟ್ಟಿದ್ದರು ರಾಜಶೇಖರ್. ಅವರ ಮಾತು ಕೇಳಿ ಸುಲೋಚನಾ ಅವರು ಅದನ್ನು ಅಷ್ಟೊಂದು ಆಳವಾಗಿ ತೆಗೆದುಕೊಳ್ಳಲಿಲ್ಲ. ಸಿದ್ಧಾಂತ್ ಮಗಳನ್ನು ಮದುವೆಯಾಗಿ ಮೋಸ ಮಾಡಿದ್ದಾನೆ. ಆ ನೋವಿನಿಂದಾಗಿ ಕುಡಿದ ಅಮಲಿನಲ್ಲಿ ಪತಿ ಏನೇನೋ ಹೇಳಿಕೊಳ್ಳುತ್ತಿದ್ದಾರೆ ಎಂದಷ್ಟೇ ಭಾವಿಸಿದ್ದರು ಸುಲೋಚನಾ. ಆದರೆ ಸನಿಹಾ ಮಾತ್ರ ತಂದೆಯ ಮಾತು ಕೇಳಿ ಬೆಚ್ಚಿ ಬಿದ್ದಿದ್ದಳು. ಅಂದರೆ ತನ್ನ ಡೈವೋರ್ಸ್ ಆದರೆ ಸಿದ್ಧಾಂತ್ನ ಕೊಲೆ ಮಾಡಿಸುತ್ತಾರಾ? ಅವರು ಹೇಳಿದ್ದರ ಅರ್ಥ ಅದೇ ತಾನೇ? ಅಂದರೆ ತನ್ನ ತಂದೆಗೆ 2 ಮುಖವಿದೆಯೇ? ಅವಳಿಗೆ ತುಂಬ ಭಯವಾಗಿತ್ತು. ನಿಂತಲ್ಲಿ ನಡುಗತೊಡಗಿದಳು ಸನಿಹಾ. ತಂದೆ ನಿಜವಾಗಿಯೂ ಅಂತಹ ಕೆಲಸ
ಮಾಡುತ್ತಾರಾ ಇಲ್ಲವಾ ಅದು ಗೊತ್ತಿಲ್ಲ. ಸಿದ್ಧಾಂತ್ಗೆ ಈ ವಿಷಯ ತಿಳಿಸಬೇಕಾ ಬೇಡವಾ ಅವಳಿಗೆ ಗೊತ್ತಾಗುತ್ತಿಲ್ಲ. ಒಂದು ವೇಳೆ ತಂದೆಯ ಮನಸ್ಸಿನಲ್ಲಿ ಅಂತಹ ಭಾವನೆ ಇಲ್ಲದಿದ್ದರೂ ಕುಡಿತದ ಅಮಲಿನಲ್ಲಿ ಹೇಳಿದ್ದಾರಾದರೆ ಮೊದಲೇ ಸಿದ್ಧಾಂತ್ಗೆ ತಂದೆಯನ್ನು ಕಂಡರೆ ಆಗುವುದಿಲ್ಲ. ಈ ವಿಷಯ ಹೇಳಿ ಅವರಿಬ್ಬರ ಮಧ್ಯೆ ಇರುವ ವೈರತ್ವವನ್ನು ಮತ್ತೂ ಜಾಸ್ತಿ ಮಾಡಿದಂತಾಗುವುದಿಲ್ಲವೇ? ಮತ್ತೆ ಹೆಚ್ಚು ಹೊತ್ತು ತಂದೆಯ ಮುಂದೆ ನಿಲ್ಲುವ ಮನಸ್ಸಾಗದೆ ಅವಳು ತನ್ನ ರೂಮ್ ಸೇರಿಕೊಂಡು ಬಾಗಿಲು ಹಾಕಿಕೊಂಡಳು. ಅವಳು ರೂಮ್ ಸೇರಿ ತನ್ನ ಸೆಲ್ಫೋನ್ ನೋಡಿದಾಗ ಅವಳಾಗ ಕೇಳಿದ ಡಾಕ್ಯುಮೆಂಟ್ಗಳ ವಿವರಗಳನ್ನು ಕಳಿಸಿದ್ದ ಸಿದ್ಧಾಂತ್. ಅವಳು ನಡುಗುವ ಕೈಗಳಿಂದಲೇ ಅವನಿಗೆ ರಿಪ್ಲೈ ಮಾಡಿದ್ದಳು. ಅವನೊಂದಿಗೆ ಈ ರೀತಿ ಸಂಪರ್ಕ ಇಟ್ಟುಕೊಳ್ಳುವುದು ತುಂಬ ಅಪಾಯ ಎಂದು ಅರಿವಾಯಿತು ಸನಿಹಾಗೆ. ಇಂದು ಸನಿಹಾ ಸಿಕ್ಕಿ ಹಾಕಿಕೊಳ್ಳುವುದರಲ್ಲಿದ್ದಳು. ಸಮಯಕ್ಕೆ ಸರಿಯಾಗಿ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿದ್ದರಿಂದ ಸ್ವಲ್ಪದರಲ್ಲಿ ಪಾರಾಗಿ ಬಿಟ್ಟಿದ್ದಳು. ಇನ್ನು ಮುಂದೆ ಅವನೊಂದಿಗೆ ಎಲ್ಲೂ ಹೊರಗೆ ಓಡಾಡಬಾರದು. ಹಾಗೊಂದು ವೇಳೆ ಓಡಾಡಿದರೆ ಅದು ತನಗೆ ಮಾತ್ರ ಅಲ್ಲ, ಸಿದ್ಧಾಂತ್ಗೂ ಅಪಾಯ ಎಂದು ಅರಿವಾಗಿತ್ತು ಸನಿಹಾಗೆ. ಸಿದ್ಧಾಂತ್ ಜೊತೆ ಇನ್ನು ಮುಂದೆ ವ್ಯವಹರಿಸುವಾಗ ತನ್ನ ಸೆಲ್ಫೋನ್ನಿಂದ ಸಂದೇಶ ಕಳುಹಿಸಿ ಬಳಿಕ ಅದನ್ನು ಡಿಲೀಟ್ ಮಾಡಿಕೊಳ್ಳಬೇಕು. ಹೌದು, ಸಿದ್ಧಾಂತ್ ಇದುವರೆಗೂ ಒಂದೊಮ್ಮೆ ಕೂಡ ಅವಳಿಗೆ ಕರೆ ಮಾಡಿರಲಿಲ್ಲ. ಅವಳು ಕರೆ ಮಾಡಿದರೆ ಮಾತ್ರ ಉತ್ತರಿಸುತ್ತಿದ್ದ. ಅವನೆಂದೂ ಅವಳನ್ನು ಭೇಟಿಯಾಗುವ ಉತ್ಸಾಹವನ್ನು ತೋರಿಸಿರಲಿಲ್ಲ. ಪ್ರತಿ ಬಾರಿಯೂ ತಾನೇ ಅವನಿಗೆ ಕರೆ ಮಾಡಿರುವುದು, ಅವನನ್ನು ಭೇಟಿಯಾಗಲು ಇಚ್ಛಿಸಿದ್ದು. ಅದಕ್ಕೆ ಏನಾದರೂ ಕಾರಣವಿರಬಹುದಾ? ಅವಳಿಗೆ ಗೊತ್ತಾಗುತ್ತಿಲ್ಲ. ಆ ಶುಕ್ರವಾರ ಸನಿಹಾ ಕಾಲೇಜು ಬಿಟ್ಟು ಮನೆಗೆ ಬರುವಾಗ ಸುಲೋಚನಾ ಅವರು ಎಲ್ಲಿಗೋ ಹೊರಡುವ ತಯಾರಿಯಲ್ಲಿದ್ದರು. ಮಗಳಿಗೆ ಕಾಫಿ ತಿಂಡಿ ಕೊಟ್ಟಾದ ಬಳಿಕ, ನಮ್ಮ ರೋಡಲ್ಲಿ ಗುಪ್ತಾ ಅಂಕಲ್ ಹೆಂಡತಿ ಶಶಿ ಆಂಟಿ ಇದ್ದಾರಲ್ಲ, ಅವರು ಮನೆಯಲ್ಲಿ ಇವತ್ತು ಅರಿಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ನಿನ್ನನ್ನು ಕೂಡ ಬರೋಕೆ ಹೇಳಿದ್ದಾರೆ. ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ನೀನು ಬರ್ತೀಯಾ ಅಥವಾ ನಾನು ಮಾತ್ರ ಹೋಗಿ ಬರಲಾ? ನಿಜ ಹೇಳಬೇಕೆಂದರೆ ಸುಲೋಚನಾ ಅವರಿಗೆ ಹೋಗುವ ಮನಸ್ಸು ಇರಲಿಲ್ಲ. ಅಲ್ಲಿ ಹೋದರೆ ಬಂದವರೆಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತದೆ. ಹಾಗೆಂದು ಅಕ್ಕಪಕ್ಕದ ಮನೆಯವರಿಂದ ಮೇಲೆ ಹೋಗದೇ ಇರಲು ಸಾಧ್ಯವಿಲ್ಲ. ಅಮ್ಮ, ನನಗೆ ಇವತ್ತು ಇಡೀ ದಿನ ಕ್ಲಾಸ್ ಇತ್ತು. ಅಲ್ಲದೆ 2 ಬಸ್ಸು ನಿಲ್ಲಿಸಿರಲಿಲ್ಲ. ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ಶು, ಕಾಲಿಡೋಕೆ ಜಾಗ ಇರಲಿಲ್ಲ. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ನಾನಿವತ್ತು ಬರೋಕ್ಕಾಗಲ್ಲ, ಸಾರಿ. ನೀನೊಬ್ಳೇ ಹೋಗಿ ಬಾ ಹೇಳಿದಳು ಸನಿಹಾ. ಸುಲೋಚನಾ ಅವರು ಅವರ ಮನೆ ತಲುಪುತ್ತಲೇ ಅವರ ಬಳಿ ವಿಚಾರಿಸಲೆಂದೇ ಕಾದವರಂತೆ ಜಲಜಾ ಅವರು ಕೇಳಿದರು. ನಾನು ಇಂದಿನವರೆಗೂ ನಿಮ್ಮ ಅಳಿಯನ್ನ ಒಂದ್ಸಲಾನೂ ನೋಡಿಲ್ಲ. ಮದುವೆಯಾಗಿ ಇಷ್ಟು ದಿನ ಆಯ್ತಲ್ಲ, ಯಾಕೆ ನಿಮ್ಮ ಮಗಳಿನ್ನೂ ಗಂಡನ ಮನೆಗೆ ಹೋಗಿಲ್ಲ? ನಿಮ್ಮನೆಯವರಿಗೂ ಅಳಿಯಂದ್ರಿಗೂ ಏನಾದರೂ ಜಗಳ ಆಯ್ತಾ? ನಮ್ಮ ಎದುರುಗಡೆ ಮನೆ ಶಾಲಿನಿಯವರು ಹಾಗೆ ಹೇಳಿದ್ರು. ಅವರು ಹೇಳಿದ್ದು ಸುಳ್ಳ ಸತ್ಯಾನ ಅಂತ ನಿಮ್ಮ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ ಅಂತ ಎಂದು ಹೇಳಿದರು. ಇಲ್ಲ, ಹಾಗೇನೂ ಇಲ್ಲ. ಮದುವೆಯಾದ ತಕ್ಷಣವೇ ಅದೇನೋ ಅರ್ಜೆಂಟ್ ಕೆಲಸ ಅಂತ ನಮ್ಮ ಅಳಿಯಂದ್ರು ಫಾರಿನ್ಗೆ ಹೋದರು. ಅವಳಿನ್ನು ಕಾಲೇಜ್ಗೆ ಹೋಗ್ತಾ ಇದ್ದಾಳಲ್ಲ, ಅವಳಿಗೆ ಅತ್ತೆ ಮಾವ ಇಬ್ಬರೂ ಇಲ್ಲ. ಮಗಳನ್ನು ಒಬ್ಳನ್ನೇ ಬಿಡುವುದು ಸರಿಯಲ್ಲ ಅಂತ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ತಮಗೆ ಆ ಸಂದರ್ಭದಲ್ಲಿ ತೋಚಿದಂತೆ ಉತ್ತರಿಸಿದ್ದರು ಸುಲೋಚನಾ. ಆಗ ಅಲ್ಲಿ ಬಂದಿದ್ದ ಸರಳಾ ಎಂಬವರು, ನಿಮ್ಮ ಅಳಿಯನ್ ಮನೆ ಇರೋದು ನನ್ನ ನಾದಿನಿ ಮನೆ ಎದುರುಗಡೇನೆ. ನಿಮ್ಮಳಿಯ ಫಾರಿನ್ಗೆ ಹೋಗಿಲ್ಲ, ಇಲ್ಲೇ ಇದ್ದಾರೆ ಅಂತ ನನ್ನ ನಾದಿನಿ ಮೊನ್ನೆನೇ ಹೇಳಿದ್ಲು. ಮದುವೆ ದಿನಾನೇ ಏನೋ ಗಲಾಟೆ ಆಯ್ತಂತಲ್ಲ, ಏನು ಅಂತ ನಮಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಆಗ ಜಲಜಾ ಅವರು, ಸುಳ್ಳು ಹೇಳಬೇಕಾದ್ರೂ ನಂಬೋಕೆ ಸಾಧ್ಯ ಇರುವಂತಹ ಸುಳ್ಳು ಹೇಳಬೇಕು, ಇಂತಹ ಸುಳ್ಳು ಹೇಳಬಾರ್ದು ಎಂದು ಹೇಳುತ್ತಾ ಮುಸಿ ಮುಸಿ ನಕ್ಕರು. ಆಗ ಶಾಲಿನಿಯವರು, ತಾವೇ ತುಂಬ ಶ್ರೀಮಂತರು ಅಂತ ಮೆರೀತಾ ಇದ್ರು. ಈಗ ತುಂಬ ಲಾಸ್ ಮಾಡ್ಕೊಂಡಿದ್ದಾರೆ ಇವರ ಯಜಮಾನರು. ಸರಿಯಾಗಿ ವಿಚಾರಿಸದೆ ಅರ್ಜೆಂಟಾಗಿ ಮಗಳ ಮದುವೆ ಮಾಡಿಕೊಟ್ಟಿದ್ದಾರೆ. ಏನು ಎಡವಟ್ಟಾಗಿದೆ ಅನಿಸುತ್ತೆ ಎಂದು ತಮ್ಮ ಮನದಲ್ಲಿದ್ದ ನಂಜನ್ನು ಹೊರಹಾಕಿದ್ದರು. ಅಂದರೆ ಇವರ ಮಗಳು ಏನೋ ಎಡವಟ್ಟು ಮಾಡಿಕೊಂಡಿದ್ದಾಳೆ ಅಂತಾನಾ? ಅದಕ್ಕಾಗಿ ಹಿಂದು ಮುಂದು ವಿಚಾರಿಸದೆ ಯಾರೋ ಒಬ್ಬನಿಗೆ ಮಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಅದು ಇಷ್ಟಕ್ಕೆಲ್ಲ ಕಾರಣ ಆಯಿತು ಅಂತಾನಾ? ಅವರ ದೊಡ್ಡ ಮಗಳದು ಲವ್ ಮ್ಯಾರೇಜ್ ಅಲ್ವಾ ಎಂದು ಹೇಳಿದರು ಸರಳ. ಥೂ, ಯಾಕಾದರೂ ಬಂದೆನೋ ಎನಿಸಿತ್ತು ಸುಲೋಚನಾ ಅವರಿಗೆ. ಅವರ ಮನಸ್ಸಿಗೆ ತುಂಬ ನೋವಾಗಿ ಬಿಟ್ಟಿತ್ತು. ಕಣ್ಣುಗಳು ತುಂಬಲಾರಂಭಿಸಿದ್ದವು. ಆದಷ್ಟು ಬೇಗ ಅರಶಿನ ಕುಂಕುಮ ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿದ್ದರು ಸುಲೋಚನಾ. ಮನೆಗೆ ಬಂದು ಮಗಳಲ್ಲಿ ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಅಂದು ಸನಿಹಾಗೂ ತುಂಬ ನೋವಾಗಿ ಬಿಟ್ಟಿತ್ತು. ಅಮ್ಮ, ಹೇಳುವವರು ಏನು ಬೇಕಾದರೂ ಹೇಳ್ಕೊಳ್ಳಿ, ನಾವು ಏನು ಅಂತ ನಮಗೆ ಗೊತ್ತಲ್ಲ. ಹೇಳುವವರ ಬಾಯಿ ಮುಚ್ಚಿಸೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಇನ್ನು ಮುಂದೆ ಅಂತಹ ಕಡೆ ನೀನು ಹೋಗಲೇಬೇಡ ಎಂದು ಹೇಳಿ ತಾಯಿಯನ್ನು ಸಮಾಧಾನಪಡಿಸಿದ್ದಳು ಸನಿಹಾ. ನೋಡುತ್ತಿದ್ದಂತೆಯೇ ಭಾನುವಾರ ಬಂದೇ ಬಿಟ್ಟಿತ್ತು. ಸನಿಹಾ ಹಿಂದಿನ ದಿನ ರಾತ್ರಿಯೇ ತಾಯಿಯ ಬಳಿ ಹೇಳಿದ್ದಳು.
ಅಮ್ಮ ನಾಳೆ ಭಾನುವಾರ ಮನಸ್ವಿ ಮನೆಗೆ ಬರಬೇಕು ಅಂತ ಹೇಳಿದ್ದಾಳೆ. ನಾನು ಬರೋಕ್ಕಾಗಲ್ಲ ಅಂತ ಹೇಳಿದರೆ ಕೇಳ್ತಾ ಇಲ್ಲ, ತುಂಬ ಒತ್ತಾಯ ಮಾಡ್ತಾ ಇದ್ಲು. ನಾನು ನಾಳೆ ಬೆಳಿಗ್ಗೆ ಅವಳ ಮನೆಗೆ ಹೋಗಿ ಬರಲಾ ತಾಯಿಯ ಬಳಿ ಕೇಳಿದ್ದಳು ಸನಿಹಾ. ಅದಕ್ಕೇನು, ಧಾರಾಳವಾಗಿ ಹೋಗಿ ಬಾ. ಡ್ರೈವರ್ ಹತ್ತಿರ ನಿನ್ನ ಅವರ ಮನೆಗೆ ಬಿಡುವುದಕ್ಕೆ ಹೇಳ್ತೀನಿ. ಅಲ್ಲಿಂದ ಹೊರಡಬೇಕಾದ್ರೆ ನನಗೊಮ್ಮೆ ಕರೆ ಮಾಡು, ಡ್ರೈವರ್ನ ಮತ್ತೆ ಕಳಿಸಿಕೊಡ್ತೀನಿ. ಅವರ ಬಳಿ ಈಗ ಇದ್ದಿದ್ದು ಒಂದೇ ಕಾರು. ಆ ಕಾರನ್ನು ದಿನ ರಾಜಶೇಖರ್ ಅವರು ಬಳಸುತ್ತಿದ್ದರು. ಭಾನುವಾರ ರಜಾ ಆದ್ದರಿಂದ ಮಗಳನ್ನು ಪಿಕಪ್ ಮತ್ತು ಡ್ರಾಪ್ ಮಾಡಲು ಆ ಕಾರನ್ನು ಕಳುಹಿಸುವುದಾಗಿ ಹೇಳಿದ್ದರು ಸುಲೋಚನಾ. ನನಗೆ ಕಾರೇನೂ ಬೇಕಾಗಿಲ್ಲ. ಈಗ 2 ವರ್ಷದಿಂದ ಬಸ್ಸಲ್ಲಿ ಓಡಾಡಿ ಅಭ್ಯಾಸ ಆಗಿ ಹೋಗಿದೆ. ಅಪ್ಪಂಗೆ ಕ್ಲಬ್ಗೆ ಹೋಗೋಕ್ಕೆ ಕಾರು ಬೇಕಾಗಬಹುದು. ಆಮೇಲೆ ಅದಕ್ಕಾಗಿ ನಿನ್ನ ಮೇಲೆ ರೇಗ್ತಾರೆ. ನನ್ನಿಂದಾಗಿ ನಿಮ್ಮಿಬ್ಬರ ಮಧ್ಯ ಜಗಳ ಆಗೋದು ನನಗೆ ಇಷ್ಟ ಇಲ್ಲ. ಸನಿಹಾ ಬಸ್ಸಲ್ಲಿ ತನ್ನ ಗೆಳತಿಯ ಮನೆಗೆ ಹೊರಟಳು. ಅವಳು ಈಗಾಗಲೇ ಸಾಕಷ್ಟು ಬಾರಿ ಗೆಳತಿಯ ಮನೆಗೆ ಹೋಗಿದ್ದರಿಂದ ಅವಳಿಗೆ ದಾರಿ ಗೊತ್ತಿತ್ತು. ಬಸ್ ಇಳಿಯುವಲ್ಲಿ ಮನಸ್ವಿ ಬಂದು ಕಾಯುತ್ತಿದ್ದಳು. ಬಸ್ ಇಳಿದು 3 ನಿಮಿಷ ನಡೆಯುವ ದಾರಿ ಇದ್ದಿದ್ದು ಅವರ ಮನೆಗೆ. ಅಪರೂಪಕ್ಕೆ ಮನೆಗೆ ಬಂದ ಮಗಳ ಗೆಳತಿಯನ್ನು ಆದರದಿಂದ ಸ್ವಾಗತಿಸಿದ್ದರು ಮನಸ್ವಿಯ ತಾಯಿ ಮಧುರ. ಕಾಫಿ ಕುಡಿದು ತಿಂಡಿ ತಿಂದಾದ ಬಳಿಕ ಮನಸ್ವಿ ಗೆಳತಿಗೆ ಹೇಳಿದಳು, ನಮ್ಮ ಅಪ್ಪನ ಹತ್ರ ಏನೋ ಮಾತಾಡಬೇಕು ಅಂತ ಇವತ್ತು ಬರ್ತೀನಿ ಅಂತ ಹೇಳಿದ್ಯಂತಲ್ಲ. ಅಪ್ಪ ಅವರ ರೂಮಲ್ಲಿ ನಿಂಗೋಸ್ಕರ ಕಾಯ್ತಾ ಇದ್ದಾರೆ. ಮುಂದಕ್ಕೆ ಹೋಗಿ ಎಡಕ್ಕೆ ಹೋದರೆ ಅದೇ ಅಪ್ಪನ ರೂಮು. ಸನಿಹಾ ಅವರ ರೂಮಿನೊಳಗೆ ಹೋದಳು. ಹಲೋ ಅಂಕಲ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ? ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ನೀನು ಡೀಟೇಲ್ಸ್ ಎಲ್ಲ ತಗೊಂಡು ಬಂದರೆ ನನಗೆ ಕೊಟ್ಟು ಬಿಡು. ಯಾವ ಬ್ರಾಂಚ್ ಅಂತ ಗೊತ್ತಾದರೆ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಸಿದ್ಧಾಂತ್ ಕಳಿಸಿದ್ದ ಸಾಫ್ಟ್ ಕಾಪಿಯನ್ನು ಅವಳು ಪ್ರಿಂಟೌಟ್ ತೆಗೆದುಕೊಂಡು ಹೋಗಿದ್ದಳು. ಅದನ್ನು ಅವರಿಗೆ ಕೊಟ್ಟಳು. ಸನಿಹಳಿಂದ ಬೇಕಾದ ಮಾಹಿತಿಯನ್ನು ಪಡೆದು ನೋಡುತ್ತಾ, ನಾನಿದನ್ನು ನನ್ನ ಹತ್ರ ಇಟ್ಕೋತೀನಿ. ನನ್ನಿಂದಾಗುವ ಪ್ರಯತ್ನವನ್ನು ಮಾಡ್ತೀನಿ. ಸತ್ಯ ತಿಳಿಬೇಕು ಅಂತ ನೀನು ಇಷ್ಟು ಪ್ರಯತ್ನ ಪಡುತ್ತಿರುವಾಗ ನನಗೆ ಕೂಡ ನಿಂಗೆ ಸಹಾಯ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ನಿಂಗೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ಎಂದು ಹೇಳಿದರು ಮನೋಹರ್. ಅವರಿಗೆ ಧನ್ಯವಾದಗಳನ್ನರ್ಪಿಸಿ ಅಂದು ಮಧ್ಯಾಹ್ನ ಅಲ್ಲಿ ಊಟ ಮುಗಿಸಿಕೊಂಡು ಬಸ್ಗಾಗಿ ನಡೆಯುತ್ತಾ ಬರುತ್ತಿದ್ದಳು ಸನಿಹಾ. ಆಗ ಅವಳ ಅತ್ಯಂತ ಸಮೀಪದಲ್ಲಿ ಕಾರೊಂದು ಬಂದಾಗ ಗಾಬರಿಯಿಂದ ಬೆಚ್ಚಿ ಮಾರ್ಗದ ಮತ್ತೂ ಬದಿಗೆ ಸರಿದಿದ್ದಳು ಸನಿಹಾ. ಅವಳು ಅತ್ತ ನೋಡುವಷ್ಟರಲ್ಲಿ ಆ ಕಾರಿನ ಡೋರು ಓಪನ್ ಆಗಿಬಿಟ್ಟಿತ್ತು. ಹಾಗಾದರೆ ಅವಳನ್ನು ಹಿಂಬಾಲಿಸಿಕೊಂಡು ಬಂದವರಾರು? ಸನಿಹಾ ಅಪಾಯದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳಾ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.